टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಿತ್ರದುರ್ಗದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಹನಿ ಟ್ರ್ಯಾಪ್ ಕಹಾನಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಲವ್ವಿ ಡವ್ವಿಯ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಇದೀಗ ಮಹಿಳೆ ತಿರುಗಿ ಬಿದ್ದಿದ್ದಾಳೆ. ಹನಿ ಟ್ರ್ಯಾಪ್ ಮಾಡಿದ್ದು ನಾನಲ್ಲ, 8 ವರ್ಷದಿಂದ ನನ್ನನ್ನ ಬಳಸಿಕೊಂಡು ಮೋಸ ಮಾಡಿದ್ದಾನೆ ಅಂತ ದೂರು ಕೊಟ್ಟಿದ್ದಾಳೆ. ಚಿತ್ರದುರ್ಗದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಹನಿ ಟ್ರ್ಯಾಪ್ ಕೇಸ್ಗೆ ಟ್ವಿಸ್ಟ್. ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ವಿರುದ್ಧ ಮಹಿಳೆಯಿಂದ ಎಫ್ಐಆರ್. ಆರೋಪ ಪ್ರತ್ಯಾರೋಪ, ದೂರು ಪ್ರತಿದೂರು. ಚಿತ್ರದುರ್ಗದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದ ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ವಿಚ್ಛೇದಿತ ಮಹಿಳೆ ನಡುವಿನ ಲವ್ವಿ ಡವ್ವಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಿರೇಗುಂಟನೂರು ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ಮತ್ತು ವಿಚ್ಛೇದಿತ ಮಹಿಳೆ ಸೌಮ್ಯ 8 ವರ್ಷಗಳಿಂದ ಅಕ್ರಮ ಸಂಬಂಧ ಹೊಂದಿದ್ರು. ಇಬ್ರು ಒಂದೇ ಮನೆಯಲ್ಲಿ ವಾಸವಿದ್ರು. ಆದ್ರೆ ಇತ್ತೀಚೆಗೆ ಬೇರೆ ಬೇರೆಯಾಗಿದ್ರು. ಇವರಿಬ್ಬರ ಪ್ರೇಮ ಸಲ್ಲಾಪದ ಫೋಟೋಗಳು ವೈರಲ್ ಆಗಿದ್ವು. ಇದರ ಬೆನ್ನಲ್ಲೇ ಮಂಜುನಾಥ್ ಸೌಮ್ಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ. ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ಅವಳ ಹೇಳಿಕೆನೇ ಒಂದು ವಿಡಿಯೋ ಮಾಡಿ ನಾನೇನು ಹೇಳಿಕೆ ಮಾಡಿ ನನ್ನ ಹತ್ರನೂ ಒಂದು ಸಂಬಂಧ ಇಲ್ಲ ಅಂತ ಮಾತ್ರ ಹೇಳಿಕೆ ತಂದ್ಲು. ಅವಳ ಹೇಳಿಕೆಯಲ್ಲಿ ದುಡ್ಡು ಕೊಡ್ತೀನಿ ಅಂತಲೂ ಹೇಳಿದ್ಲು. ಈಗೆಲ್ಲ ಅದನ್ನು ಕಟ್ ಮಾಡಿದ್ದಾಳೆ. ಆಮೇಲೆ ಮೊನ್ನೆ ದುಡ್ಡು ಕೊಡೆ, 1 ತಿಂಗಳು ಮನೆ ಹತ್ರ ಬರಬೇಡ, ನಾನೆಲ್ಲ ನೀನು ಸರಿ ಮಾಡ್ಕೊಂತೀನಿ ಅಂತ ಹೇಳಿದ್ಲು. 1 ತಿಂಗಳು ಮನೆ ತಕ್ಕ ಹೋಗಲಿಲ್ಲ. ದುಡ್ಡು ಕೇಳಕ್ಕೆ ಹೋದಾಗ ನೀನು ಯಾರೋ ನನಗೆ ಗೊತ್ತಿಲ್ಲ, ನನ್ನಿಂದ 35 ಲಕ್ಷ ಹಣ ಕಿತ್ಕೊಂಡಿದ್ದಾಳೆ, ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ವಿಡಿಯೋ ಮಾಡಿಕೊಂಡು ಈಗ ನನ್ನ ಹಣ ಹಿಂದಿರುಗಿಸದೆ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಆರೋಪಿಸಿದ್ದ. ಈ ಸಂಬಂಧ ದೂರು ದಾಖಲಿಸಿದ್ದ. ಆದ್ರೀಗ ಮಂಜುನಾಥನ ಆರೋಪವನ್ನ ಸೌಮ್ಯ ತಳ್ಳಿ ಹಾಕಿದಾಳೆ. ನಾನಲ್ಲ, ಅವನೇ ನನಗೆ ಹನಿ ಟ್ರ್ಯಾಪ್ ಮಾಡ್ತಿದ್ದ ಎಂದ ಮಹಿಳೆ. ತನ್ನ ವಿರುದ್ಧ ಹನಿ ಟ್ರ್ಯಾಪ್ ಆರೋಪ ಮಾಡಿದ್ದ ಮಂಜುನಾಥ್ ವಿರುದ್ಧವೇ ಸೌಮ್ಯ ಚಿತ್ರದುರ್ಗ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾಳೆ. ಕಂಪ್ಲೇಂಟ್ ನೀಡಿದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸೌಮ್ಯ, ಮಂಜುನಾಥ್ ನನಗೆ ತಾಳಿ ಕಟ್ಟದೆ 8 ವರ್ಷಗಳಿಂದ ಬಳಸ್ಕೊಂಡಿದ್ದಾನೆ. ನನ್ನ ಹತ್ರ ಇದ್ದ ಎಲ್ಲ 30 ಲಕ್ಷ ಹಣ, ಬಂಗಾರ ತಗೊಂಡು ಹೋಗಿದ್ದಾನೆ. ನನಗೆ ಸಿಗರೇಟ್ನಿಂದ ಸುಟ್ಟಿದ್ದ ವಿಕೃತ ಕಾಮಿ. ನಾನು ಸ್ನಾನ ಮಾಡೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಎಲ್ರಿಗೂ ತೋರಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಆರೋಪಿಸಿದಾಳೆ. ಅವನೇ ನನ್ನೇನು 8 ವರ್ಷದಿಂದ ಯೂಸ್ ಮಾಡ್ಕೊಂಡಾಯ್ತು, ನನಗೆ ತಾಳಿ ಕಟ್ಟಿಲ್ಲ ಅವನು. ಇದೆಲ್ಲ ಕುತ್ತಿಗೆದೆಲ್ಲ ಅವನೇ ಇದು ಮಾರ್ಕು, ಆಮೇಲೆ ಕೆಳಗೆಲ್ಲ ಈ ಸಿಗರೇಟಲ್ಲೆಲ್ಲ ಸುಟ್ಟಿದ್ದಾನೆ ಸರ್. ಇದೆಲ್ಲ ಅದೇ ಸುಟ್ಟಿರೋದು. ವಿಡಿಯೋ ಕಾಲಲ್ಲಿ ಎಲ್ಲನೂ ಅದನ್ನು ಸೇವ್ ಮಾಡಿಕೊಂಡು ಅದನ್ನು ನನಗೆ ಬ್ಲಾಕ್ ಮೇಲ್ ಮಾಡ್ತಾನೆ. ನಾನು ಸ್ನಾನಕ್ಕೆ ಹೋದಾಗ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಈಗಲೂ ಕಳಿಸಿದ್ದಾನೆ. ನನ್ನ ಮೊಬೈಲ್ ಈಗಲೂ ಇದೆ ಸರ್. ನೋಡು, ನೀನೇ ನನಗೆ ಕೇಳಿದ ತಕ್ಷಣ ಬಂಗಾರ ದುಡ್ಡು ಕೊಡಲಿದ್ರೆ ಇದನ್ನು ನಾನು ಎಲ್ಲಿ ಬೇಕಾದರೂ ತೋರಿಸ್ತೀನಿ ಅಂತ ಈಗಲೂ ನಾನು ಮೊನ್ನೆ ಕಳಿಸಿದ್ದಾನೆ. ಈಗ 4 ದಿವಸ ಆಯ್ತು ಕಳಿಸಿ. ಮಹಿಳೆಯ ಆರೋಪ ಈ ರೀತಿಯಾದ್ರೆ ಮಂಜುನಾಥ್ ಮಾತ್ರ, ಈಕೆಯಿಂದ ನನಗೆ ದೊಡ್ಡ ಮೋಸವಾಗಿದೆ, ನನ್ನ ಬಳಿ ಇದ್ದ ಎಲ್ಲಾ ಹಣನೂ ಕಿತ್ಕೊಂಡಿದ್ದಾಳೆ, ಈಕೆಯಿಂದ ನನ್ನ ಹೆಂಡತಿನೂ ಈಗ ನನ್ನನ್ನು ಸೇರಿಸ್ತಾ ಇಲ್ಲ, ನನ್ನ ಜೀವನನೇ ನಾಶವಾಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾನೆ. ಪ್ರತಿಯೊಂದು 4 ಲಕ್ಷದಿಂದ 5 ಲಕ್ಷ ಜ್ಯುವೆಲ್ಲರಿ ಮಾಡಿಸ್ಕೊಟ್ಟಿದ್ದೀನಿ. ಪ್ರತಿಯೊಂದು ಮೋಹದ ಬೆಲೆ ಪ್ರೀತಿ ನಾಟಕ ಆಡಿ ನನ್ನನ್ನು ಇದು ಮಾಡಿಲ್ಲ ಸರ್. ಈಗ 1 ವರ್ಷದಿಂದ ಅವಳ ಮೇಲೆ ಯಾಕೋ ಭಾಳ ಅನುಮಾನ ಬಂತು. ಆಮೇಲೆ ನನ್ನ ಹೆಂಡ್ತಿನೂ ನನ್ನಿಂದ ದೂರ ಮಾಡಿದ್ಲು. ನನ್ನ ಹೆಂಡ್ತಿನ ನನ್ನ ಹತ್ರ ಸೇರಕ್ಕೆ ಬಿಡ್ತಿದ್ದಿಲ್ಲ. ಬರೇ ಗಂಡು ಮಕ್ಕಳೇ ಮೆಸೇಜ್, ಯಾಕೆ ನಾನು ಮೆಸೇಜ್ ಮಾಡ್ತಾಯಿಲ್ಲ, ಬೇಜಾರ, ಇದೇ ಥರ ಮೆಸೇಜ್ಗಳು ಬರ್ತಾಯಿದೆ. ಅವಳ ಹಣೆ ಬರ ನೋಡಿ ನನಗಿದಾಗಿದೆ. ಅವಳಿಂದ ನನಗೆ ದೊಡ್ಡ ಮೋಸ ಆಗಿದೆ. ಏನೇ ಆಗಲಿ, ಮಂಜುನಾಥ್ ಮತ್ತು ಸೌಮ್ಯ ನಡುವಿನ ಅಕ್ರಮ ಸಂಬಂಧ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಸೂಕ್ತ ತನಿಖೆ ಬಳಿಕವೇ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಬಯಲಾಗಬೇಕಿದೆ. ಬಸವರಾಜ್ ಮುದನೂರ್, TV9, ಚಿತ್ರದುರ್ಗ.